ಪುನರ್ವಸತಿ ಕೇಂದ್ರದ ಪರಿಸ್ಥಿತಿ ಅಂತೂ ಚಿಂತಾಜನಕ. ಯಾವ ಮೂಲಭೂತ ಸೌಲಭ್ಯಗಳು ಇಲ್ಲ. ಮೂಲಭೂತ ಸೌಲಭ್ಯಗಳಿಂದಲೂ ಕೂಡ ನಾವು ವಂಚಿತ ಅದಾವೆ. ಅದಕ್ಕೆ ಹಿಂದಿನ ಮುಖ್ಯಮಂತ್ರಿಗಳು ಅಂದು ಪ್ರತಿಪಕ್ಷದ ನಾಯಕರಿದ್ದಂತ ಸಂದರ್ಭದಲ್ಲಿ ವಿಜಯಪುರದಲ್ಲಿ ಕೃಷ್ಣ ಸಮಾವೇಶವನ್ನು ಏರ್ಪಡಿಸಿದ್ರು. ಆ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ವರ್ಷಕ್ಕೆ ಈಗಾಗಲೇ ಹೇಳಿದಂಗೆ 40,000 ಕೋಟಿ ಪ್ರತಿ ವರ್ಷ 5 ವರ್ಷದಲ್ಲಿ ಮುಖ್ಯಮಂತ್ರಿಗಳ ಹೇಳಿಕೆ ಪ್ರಕಾರ ಎಷ್ಟಾಗತ್ತ? ವರ್ಷ 40,000, 5 ವರ್ಷದಲ್ಲಿ 2 ಲಕ್ಷ ಕೋಟಿಗೆ ನಾವು ಒಂದಿಲ್ಲ. ಅವರು ಎಲ್ಲ ಯೋಜನೆಗಳನ್ನು ಕರ್ನಾಟಕ ರಾಜ್ಯದ ಮಹದಾಯಿ ಯೋಜನೆ ಇರ್ಬೋದು, ನವಲಿ ಇರ್ಬೋದು, ಮೇಕೆದಾಟು ಇರ್ಬೋದು, ಎತ್ತಿನ ಹೊಳೆ ಇರ್ಬೋದು, ಕೃಷ್ಣ ಮೇಲ್ದಂಡೆ ಯೋಜನೆ ಇರ್ಬೋದು, 2 ಲಕ್ಷ ಕೋಟಿಯಲ್ಲಿ ಎಲ್ಲ ಯೋಜನೆಗಳನ್ನು ಮುಗಿಸಿಕೊಡ್ತೇವೆ ಅಂತ ಹೇಳಿದ್ರು. ನಮಗೆ ವರ್ಷಕ್ಕೆ 40,000 ಕೋಟಿ 2 ಬಜೆಟ್ನಾಗ ನಾವು ನೋಡಿನಿ. ನಾನು ಪ್ಲಾನಿಂಗ್ ಮಿನಿಸ್ಟರ್ ಇದ್ದ, ಬಜೆಟ್ ಬಗ್ಗೆ ಬಹಳ ತೀವ್ರವಾದಂತ ಕುತೂಹಲದಿಂದ ನಾನು ನೋಡ್ತೀನಿ. ಆ 40,000 ಕೋಟಿ ಬಜೆಟ್ನಾಗ ಇಟ್ಟೇ ಇಲ್ಲ. ಮತ್ತೆ ಯಾವಾಗ ಮುಗಿಬೇಕ್ರಿ ಇದು? ಅಷ್ಟೇ ಅಲ್ಲ, ಅವತ್ತು ಅವ್ರು ಹೇಳಿದ್ರು 50,000 ಕೋಟಿ ರೂಪಾಯಿಯನ್ನು ನಾನು ಪುನರ್ವಸತಿ ಕೇಂದ್ರದ ಸಲುವಾಗಿ ಮೀಸಲಾಗಿರ್ತೀನಿ ಅಂತ ಹೇಳಿದ್ರು. ಅದರ ಜೊತೆಗೆ ನನಗೆ ಹೇಳಿದ್ರು, ನಾನು ವೇದಿಕೆ ಮೇಲೆ ಮೊದಲು ಮಾತನಾಡಿ ಕುಂತಿದ್ದೆ, SR ಪಾಟೀಲ್ ರೇ, ನಿಮ್ಮ ಕೃಷ್ಣ ಮೇಲ್ದಂಡೆ ಯೋಜನೆಗೆ 75,000 ಕೋಟಿ ರೂಪಾಯಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದು, ನಾನು ಮುಖ್ಯಮಂತ್ರಿ ಆದ್ರೆ, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದು ನಮ್ಮ ಸರ್ಕಾರ ಆದ್ರೆ 75,000 ಕೋಟಿಯಷ್ಟು ಕೃಷ್ಣ ಮೇಲ್ದಂಡೆ ಯೋಜನೆ ಕೊಡ್ತೇನೆ ಮಿಸ್ಟರ್ ಪಾಟೀಲ್ ಅಂತ ನನಗೆ ಹೇಳಿದ್ರು. ನಾನು ನೆನಪಿಸ್ಕೊಳ್ತೇನೆ. ಇವತ್ತು ನೀವು ಬೇಕಾದ್ರೆ ಅದನ್ನ ನಿಮ್ ಕಡೆ ಕೊಡ್ತೇನೆ. ನೋಡಿ, ಸರ್ಕಾರದಾಗ ರೊಕ್ಕ ಐತೆ ಇಲ್ಲ ಅನ್ನೋದು ನಿಮ್ ಕೆಲ್ಸ ಅಲ್ಲ. ನೀವು ಭೂಮಿ ಕಳ್ಕೊತೀರಿ, ಮಣಿ ಕಳ್ಕೊತೀರಿ, ಪರಿಹಾರಧನ ಕೊಡ್ರಿ ಅನ್ನೋದು ಅಷ್ಟ. ಸರ್ಕಾರಕ್ಕೆ ಏನ್ ಪಂಚ ಗ್ಯಾರಂಟಿ ಕೊಡಕ ರೊಕ್ಕನೇ ಇಲ್ರಿ ಅಂತೀರ. ಅದೆಲ್ಲ ಈ ನೋಡ್ರಿ, ಕೊಡ್ಬೇಕಂದ್ರ ಅಲ್ಲೇ ಸರ್ಕಾರದ ಪ್ರಾಪರ್ಟಿ ಅದಾವ ಬೆಂಗಳೂರಾಗ. ಈ ಟರ್ಫ್ ಕ್ಲಬ್ ಐತಿ, ಆಮೇಲೆ ಇನ್ನೊಂದು ಯಾವ್ದು ಆಟ್ರಿ ಅದು ರೇಸ್ ಕೋರ್ಸ್ ಮಾಡಿದ್ರೆ 5 ಲಕ್ಷ ಕೋಟಿ ಬರ್ತೈತಿ. ಗೋಲ್ಫ್ ಮಾಡಿದ್ರ 50 ಲಕ್ಷ ಕೋಟಿ ಬರ್ತೈತಿ. ಸರ್ಕಾರದ ಸಾಕಷ್ಟು ಆಸ್ತಿ ಅದಾವ. ಅದ್ರಾಗ ಒಂದು ಪ್ರಾಪರ್ಟಿ ತೆಗೆದ ನಮ್ಮ ಉತ್ತರ ಕರ್ನಾಟಕಕ್ಕೆ ಬರೇ 75,000 ಅಲ್ಲ, 1 ಲಕ್ಷ ಕೋಟಿ. ಇದ್ರ 100 ಪಟ್ಟು ಸರ್ಕಾರದ ಆಸ್ತಿ ಅದಾವ. ಇಟ್ಕೊಂಡು ಏನ್ ಮಾಡ್ತಾರ? ಒಂದ್ ತೆಗಿಯನ್ನು ಆ ರೊಕ್ಕ ಇಲ್ಲ ಉತ್ತರ ಕರ್ನಾಟಕದವ್ರಿಗೆ ಕೊಡ. ಈ ಯೋಜನೆ ಪೂರ್ತಿ ಆಗತ್ತೆ. ಈಗ ನೀವ್ ಹೇಳ್ತೀರ ರಾಷ್ಟ್ರೀಯ ಯೋಜನೆ. ನೀವು ರಾಷ್ಟ್ರೀಯ ಯೋಜನೆ ಮಾಡ್ರಿ, ಅಂತಾರಾಷ್ಟ್ರೀಯ ಯೋಜನೆ ಮಾಡ್ರಿ. ಬ್ಯಾಕ್ ಬಾರೋ ಆರ್ ಸ್ಟೀಲ್ ನಮ್ಮ ಯೋಜನೆ ಪೂರ್ತಿ ಮಾಡ್ರಿ ಅಂತ ನೀವು ಗಟ್ಟಿಯಾಗಿ ನಿಲ್ಬೇಕು. ನೀವು ಮಾರಿ ಆಸ್ತಿ, ಸರ್ಕಾರ ಆಸ್ತಿ, ಬೆಂಗಳೂರಾಗಿದ್ದು ಸರ್ಕಾರ ಆಸ್ತಿ ಮಾರಿ. ನಮ್ಮ ಉತ್ತರ ಕರ್ನಾಟಕದ ಜನತೆ ಇಲ್ಲೇನು ಪರಿತಪಿಸ್ತಾ ಇದ್ದಾರೆ. ಈ ನಮ್ಮ ಜಮೀನಿಗೆ ಪರಿಹಾರಧನ ಬರ್ಬೇಕು, ಮಣಿಗೆ ಪರಿಹಾರಧನ ಬರ್ಬೇಕು, ಯೋಜನೆ ಪೂರ್ತಿ ಮಾಡ್ಬೇಕಂತ ಏನ್ ಹೇಳ್ತಾರ. ಆ ಒಂದು ಸಣ್ಣ ಆಸ್ತಿ ಮಾರಿದ್ರೆ ನಿಮ್ಮ ಅದ್ರ 10 ಪಟ್ಟು ಅವ್ರಿಗೆ ರೊಕ್ಕ ಬರ್ತೈತಿ. ಅದಕ್ಕೆ ಹೇಳ್ರಿ, ದುಡ್ಡಿಲ್ಲ ಅಂದ್ರೆ ಅವನ ಹೇಳ್ರಿ ಅವ್ರಿಗೆ. ನಿಮ್ಮ